ಏಕಾಏಕಿ XUV300 ಕಾರು ಸ್ಫೋಟಗೊಂಡು ಕಾರು ಛಿದ್ರವಾಗಿದೆ. ಏಕಾಏಕಿ XUV300 ಕಾರು ಸ್ಫೋಟಗೊಂಡಿದ್ದು ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆದರೆ ಭಾರೀ ಅನಾಹುತದಿಂದ ವೈನ್ ಶಾಪ್ ಮಾಲೀಕ ಪಾರಾಗಿದ್ದಾರೆ. ಕಾರಿನ ಮಾಲೀಕ, ವೈನ್ ಶಾಪ್ನ ಮಾಲೀಕ 3 ವರ್ಷದ ಹಿಂದೆ ಕಾರು ಖರೀದಿಸಿದ್ದ ಹನುಮಂತ ಅಥಣಿ ಅವರು ಕಾರಿನಲ್ಲಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರನ್ನು ನಿಲ್ಲಿಸಿ ಇಳಿದು ಹೊರಟಾಗ ಸ್ಫೋಟಗೊಂಡಂತಹ ಕಾರು. ಈಗ ಸ್ಫೋಟದ ತೀವ್ರತೆಗೆ ಕಾರು ಸಂಪೂರ್ಣವಾಗಿ ಛಿದ್ರವಾಗಿದೆ. ಸ್ಥಳಕ್ಕೆ ಬಾಗಲಕೋಟೆ, ಬೆಳಗಾವಿ ಬಾಂಬ್ ನಿಷ್ಕ್ರಿಯ ದಳ ಭೇಟಿ ನೀಡಿ ಸ್ಫೋಟದ ಕಾರಣ ಏನು ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದ್ರಿಂದ ಈಗ ಪೊಲೀಸರು ತೀವ್ರ ತನಿಖೆ ನಡೆಸ್ತಾ ಇದ್ದಾರೆ. ಎಷ್ಟು ವಿಭಿನ್ನವಾಗಿ ಇದು ಸ್ಫೋಟವಾಗಿದೆ ಅಂತ ಅಂದ್ರೆ ನಿಜಕ್ಕೂ ಹೇಳಿ ಮಾಡಿಸಿರುವಂತಹ ಸ್ಫೋಟದ ರೀತಿ ಕಾಣಿಸ್ತಾ ಇದೆ. ಯಾವುದೇ ಟೆಕ್ನಿಕಲ್ ಮಾಲ್ ಫಂಕ್ಷನ್ಸ್ ಇಂದ ಇದಾಗಿರುವಂಥದ್ದು ಕಾಣಿಸ್ತಾ ಇಲ್ಲ. ಟೈರ್ ಬ್ಲಾಸ್ಟ್ ಆದರೆ ಈ ಥರ ಸಿಡಿಯಲ್ಲ. ಇಂಜಿನ್ ಏನಾದರೂ ಕಿತ್ಕೊಂಡು ಹೊರಗಡೆ ಬಂದರೆ ಈ ಥರ ಆಗಲ್ಲ. ಇಲ್ಲ ಕೆಳಗಡೆ ಏನಾದರೂ ಬೆಂಕಿ ಹತ್ಕೊಂಡ್ರೂ ಈ ರೀತಿ ಬ್ಲಾಸ್ಟ್ ಆಗಲ್ಲ. ಏನಿರ್ಬೋದು ಒಂದು ತನಿಖೆ ನಂತರ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದ್ರೆ ರಬ್ಬೈ ಸರ ನಮ್ದು ಹಿಬ್ಬರಿಗೆ ಒಂದು ಶಾಪ್ ಇತ್ತು. ಒಂದು ಶಾಪ್ನ ಡೈಲಿ ಹೋಗೋದು ಬರೋದು ಮಾಡ್ತೀನಿ. ಮತ್ತು ನಾನು ನಿನ್ನೆ 4:30 ಗಂಟೆಗೆ ರಬ್ಬಕವಿಯಿಂದ ಹಿಬ್ಬರಿಗೆ ಬಂದ ಗಾಡಿ ಹಚ್ಚಿದ್ನಿ. ರಾತ್ರಿ 10:40 ನಾ ಮನೆಗೆ ಹೋಗ್ಬೇಕಂತ ಕ್ಯಾಶ್ ಜೋಡಿಸ್ಕೊಂಡು ಹೋಗ್ಬೇಕನ್ನು ಕೂಡ ಢಮ್ ಮತ್ತು ಸ್ಫೋಟ ಆಯ್ತು. ಯಾವ ರೀತಿ ಸ್ಫೋಟ ಆಗೈತೆ ಅನ್ನೋದು ನಮಗೆ ಕಂಡು ಬಂದಿಲ್ಲ ಇನ್ನು. ಮತ್ತು ಅದ್ರ ಸ್ಪೇರ್ಸ್ಗಳು ಅಂದರು 200 ಫೂಟ್ 300 ಫೂಟ್ ತನಕ ದೂರ ಹೋಗಿ ಬಿದ್ದಾವು. ಗಾಡಿ ಎಲ್ಲ ಇಂಜನ್ನದೆಲ್ಲ ಪಾರ್ಟ್ಸ್ ಎಲ್ಲ ಒಡೆದು ಹೋಗ್ಯಾವು. ಅದೇನಾಗೈತಿ ಅನ್ನೋ ತನಿಖೆ ಮಾಡಬೇಕಿನ್ನು. ಸಾಕಿನ ರಬ್ಬೈ ಸರ ನಮ್ದು ಹಿಬ್ಬರಿಗೆ ಒಂದು ಶಾಪ್ ಇತ್ತು.